ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಶುರುನಲ್ಲೇ ಒಂಟಿ ಸೀನ್ ಆಗ್ತಾ ಇದ್ದಾನೆ ಅವನು. ಯಾಕೋ ಗೆಳೆಯ, ನೆಗಡಿ ಏನಾದ್ರು ಆಗಿದ್ದೇನೋ? ಧೂಳು. ಟ್ಯಾಬ್ಲೆಟ್ಸ್ ತಂದಿದ್ಯಾ? ಅದು ಈ ಮದುವೆಗೆ ಬರೋ ಗಡ್ಬಿಡಿನಲ್ಲಿ ಮರ್ತು ಬಿಟ್ಟೆ ಚಿನ್ನ. ಅದಕ್ಕೆ ಬಂದ್ರು ನೋಡು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. AC ವರ್ಕ್ ಆಗ್ತಿಲ್ವಾ? ಒಂದ್ ನಿಮಿಷ. ಅಪ್ಪ, ಏನ್ ಕಂದ? ಗೌತಮ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. AC ವರ್ಕ್ ಆಗ್ತಿಲ್ವಾ? ಒಂಚೂರು ನೋಡ್ತೀರಾ ಪ್ಲೀಸ್? ಒಂದ್ ನಿಮಿಷ ಇರು. ಅಪ್ಪ ನೋಡಕ್ ಹೋಗಿದ್ದಾರೆ. ಗೌತಮ್ ಅವರು ಅಪ್ಪನ ಇಷ್ಟದಂಗೆ ಮದ್ವೆ ನಡೀಲಿ ಅಂದ್ರು. ಅವ್ರು ಕೇಳಿದ ಒಂದು ಬೇಸಿಕ್ ನೀಡ್ನು ನಾವು ಕೊಡಕ್ಕಾಗ್ತಿಲ್ವಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ತಾಯಿ ಇಲ್ದವ್ರಿಗೆ ತಾಯಿಯೂ ನಾನೇ, ತಂದೆ ಇಲ್ದವ್ರಿಗೆ ತಂದೆಯೂ ನಾನೇ, ಯಾರು ಇಲ್ದವರಿಗೆ ಎಲ್ಲವೂ ನಾನೇ. ಶಿವಪ್ರಸಾದ್. ಆಹಾ ಭಗವಂತ, ನೀನಿವತ್ತು ನನಗೆ ಕೊಟ್ಟಿದ್ದು ಸಾಮಾನ್ಯವಾದ ತುತ್ತಲ್ಲ, ದೇವರ ತುತ್ತು. ಸಾಕ್ಷಾತ್ ಭಗವಂತನೇ ನಮಗೆ ಪ್ರಸಾದ ಕೊಡ್ತಾನೆ ಅಂದರೆ ನಾನು ಎಂಥ ಅದೃಷ್ಟ ಮಾಡಿದ್ದೀನಿ. ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಸ್ನೇಹಿತನಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಇದಲ್ವಾ ಅದೃಷ್ಟ ಅಂದರೆ? ಅದೃಷ್ಟ ಅಂದ್ರೆ ಏನು ಶಿವಪ್ರಸಾದ್? ಅದೃಷ್ಟ ಅಂದರೆ ಲಕ್ಕು. ಇದಕ್ಕಿದ್ದಂಗೆ ಒಳ್ಳೇದಾಗೋದು, ಒಂಥರ ಮಾಯೆ, ಪವಾಡ. ಅದೃಷ್ಟ ಅಂದ್ರೆ ನಿಮ್ಮ ಕಲ್ಪನೆ ಶಿವಪ್ರಸಾದ್. ನೀವು ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದು ಅಥವಾ ಸಿಗೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದು ಸೂಚನೆ ಇಲ್ಲದೆ ನಿಮಗೆ ಸಿಕ್ಕಿದಾಗ ನೀವು ಹೇಳುವಂತ ಮೊದಲನೇ ಮಾತೆ ಅದೃಷ್ಟ ಅಂತ. ನನಗೊಂದು ಡೌಟು ಭಗವಂತ, ನೀನು ನೋಡಿದ್ರೆ ಅದೃಷ್ಟ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದೆಯಾ? ಹಾಗಿರುವಾಗ ಅದೃಷ್ಟ ಲಕ್ಷ್ಮಿ ಅಂತ ಯಾಕೆ ಹೇಳ್ತಾರೆ? ಹೇಳ್ತೀನಿ. ಅದಕ್ಕೂ ಮೊದಲು ಲಕ್ಷ್ಮಿ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ ನಿಜ. ಆದರೆ ಸಂಪತ್ತು ಬರೋದು ಹಣದಿಂದ ಅಲ್ಲ, ಗುಣದಿಂದ. ಕಳೆದು ಹೋಗೋದಿಕ್ಕೆ ಸಂಪತ್ತು ಅಂತ ಯಾವತ್ತೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಖರ್ಚಾಗೋ ಹಣನ ಸಂಪತ್ತು ಅಂತ ಹೇಳೋದಿಕ್ಕೆ ಹೇಗೆ ಸಾಧ್ಯ?
ಮನ ಮುಟ್ಟುವಂತೆ ಗುಣವಂತರಾಗ್ತೀವಿ ಅನ್ನೋ ನಿರ್ಧಾರದ ಆದಿಯೇ ಆದಿಲಕ್ಷ್ಮಿ. ಸದಾ ಧನಾತ್ಮಕ ಚಿಂತನೆಯನ್ನು ಮಾಡ್ತಾ ಆ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವಂತೆ ಮಾಡುವವಳೇ ಧನಲಕ್ಷ್ಮಿ. ತಾನೂ ತಿಂದು ಹಸಿದವರೂ ತಿನ್ನುವಂತೆ ಮಾಡುವವಳೇ ಧಾನ್ಯಲಕ್ಷ್ಮಿ. ನಮ್ಮೆಡೆಗೆ ಬೆರಳು ತೋರಿಸಿ ಎಷ್ಟೇ ಅರಚಿದರೂ ಸ್ವಲ್ಪವೂ ನಮ್ಮ ಗಾಂಭೀರ್ಯವನ್ನು ಬಿಟ್ಟುಕೊಡದೆ ಸಾಧನೆಯತ್ತ ಹೆಜ್ಜೆ ಇಡುವಂತೆ ಮಾಡುವವಳೇ ಗಜಲಕ್ಷ್ಮಿ. ಸಾಧನೆಯ ಹಿರಿಮೆ ತಲೆಗೇರದಂತೆ ಮಗು ಮನಸ್ಸನ್ನು ನೀಡುವವಳೇ ಸಂತಾನಲಕ್ಷ್ಮಿ. ಎಂಥ ಕಷ್ಟದ ಸಂದರ್ಭದಲ್ಲೂ ಧೃತಿಗೆಡದೆ ಧೈರ್ಯವನ್ನು ನೀಡುವವಳೇ ಧೈರ್ಯಲಕ್ಷ್ಮಿ. 84 ಲಕ್ಷ ಜೀವರಾಶಿಗಳಲ್ಲಿ ಯೋಚಿಸುವುದನ್ನು ಮಾತನಾಡುವುದನ್ನು ಬರೆಯಬಲ್ಲಂತಹ ಮನುಕುಲದ ಸೃಷ್ಟಿಗೆ ಕಾರಣವನ್ನು ತಿಳಿಸುತ್ತಾ ವಿಜಯದೆಡೆಗೆ ಹೆಜ್ಜೆಯನ್ನು ಇಡುವಂತೆ ಮಾಡುವವಳೇ ವಿಜಯಲಕ್ಷ್ಮಿ. ಈ ಸಪ್ತಲಕ್ಷ್ಮಿಯರ ಜ್ಞಾನವನ್ನು ಮನನ ಮಾಡಿ ಇನ್ನೊಬ್ಬರಿಗೆ ಹಂಚುವ ಮನಸ್ಸನ್ನು ಪ್ರಸಾದಿಸುವ 8ನೆಯ ಲಕ್ಷ್ಮಿಯೇ ವಿದ್ಯಾಲಕ್ಷ್ಮಿ. ಈ ಅಷ್ಟಲಕ್ಷ್ಮಿಯರು ನಿಮ್ಮ ಅಂತರಂಗದಲ್ಲೇ ಇದ್ದಾರೆ. ಆದರೆ ಅವರನ್ನು ಜಾಗೃತಗೊಳಿಸುವುದು ನಿಮ್ಮ ಕೈಯಲ್ಲೇ ಇದೆ. ಇಲ್ಲ ಭಗವಂತ, ಅದೃಷ್ಟ ಇದ್ರೇನೆ ಬದುಕೋಕ್ಕಾಗೋದು ಅಂತ ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೆ ಈ ಲಕ್ಷ್ಮೀ ಪೂಜೆ ದಿವಸ ನೀನು ಹೇಳಿರೋ ಈ ನುಡಿಗಳೇ ನನಗೆ ವರ. ನಿನ್ನ ನುಡಿಗಳ ಸಂಪತ್ತೇ ನನಗೆ ಲಕ್ಷ್ಮಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆಗೆ ಬಂದಿರೋದು ನನ್ನ ಅತ್ತೆ, ಈ ಮನೆ ಸೊಸೆ, ಎಜೆ ಹೆಂಡತಿ ಲೀಲಾ ಅಭಿರಾಮ್ ಜೈಶಂಕರ್. ಅವ್ರ ಆಬ್ಸೆನ್ಸ್ ಅಲ್ಲೇ ನಿನಗೆ ಇಷ್ಟೆಲ್ಲ ಆಡ್ಸಿದ್ದಾರೆ. ಇನ್ನು ಅವರು ಇದೇ ಮನೆಯಲ್ಲೇ ನಿನ್ನ ಜೊತೆಗೆ ಇರ್ತಾರೆ. ಈ ಟೈಮಲ್ಲಿ ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ತಿಳ್ಕೊ. ಯಾಕಪ್ಪ ಈ ಮನೆಗೆ ಬಂದೆ, ಯಾಕಪ್ಪ ಇವ್ರನ್ನ ಎದುರಾಕೊಂಡೆ ಅಂತ ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಗಂಟು ಮೂಟೆ ಕಟ್ಕೊಂಡು ನೀ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗ್ಬೇಕು. ಹಾಗ್ ಮಾಡ್ತಾರೆ. ಯಾರು ಹೇಳು? ನನ್ನ ಅತ್ತೆ ಲೀಲಾ ಅಭಿರಾಮ್ ಜೈಶಂಕರ್. ಅವರು ಯಾರಿಗೂ ತೊಂದರೆ ಕೊಡಲ್ಲ. ಅವ್ರಿಗೆ ತೊಂದರೆ ಕೊಟ್ಟವ್ರನ್ನು ಅವರು ಕ್ಷಮಿಸ್ಬಿಡ್ತಾರೆ. ಅಷ್ಟು ಸಾಫ್ಟ್. ಆದ್ರೆ ಅವರು ಪ್ರೀತಿಸೋರ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಭದ್ರಕಾಳಿಯಾಗಿ ಕನ್ಸಲ್ಲೂ ಬೆಚ್ಚ ಬಿಡಿಸ್ಬಿಡ್ತಾರೆ. ಯಾರು ಹೇಳು? ನನ್ನ ಅತ್ತೆ ಲೀಲಾ ಅಭಿರಾಮ್ ಜೈಶಂಕರ್. ಬಿ ಕೇರ್ಫುಲ್. ಈ ಮನೆಯಲ್ಲಿ ನಿನಗಿರೋದು ತುಂಬಾ ಕಮ್ಮಿ ಟೈಮ್. ಯಾಕೆಂದ್ರೆ ನನ್ನ ಅತ್ತೆ ಈ ಮನೆಗೆ ವಾಪಸ್ ಬಂದಾಯ್ತು. ಯೋರ್ ಟೈಮ್ ಇಸ್ ಎಂಡಿಂಗ್. ಐ ಲವ್ ಯು ಡಾ. ಬರ್ಲಾ? ನಾನು ಸೋಲ್ಬಾರ್ದು, ನಾನು ಸಿಕ್ಕಾಕೋಬಾರ್ದು. ದೊಡ್ಡ ತಪ್ಪಾಗ್ಬಿಡುತ್ತೆ. ನನ್ನ ಅಭಿನ, ಈ ಆಸ್ತಿನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡ್ಬಾರ್ದು. ನಾನು ಅಂತರ ತರ ಇದ್ದೀನಿ ಅಂತ ನನ್ನನ್ನ ಈ ಮನೆ ಕರ್ಕೊಂಡು ಬಂದಿದ್ದು ದುರ್ಗಾ ಇರಬಹುದು. ಆದ್ರೆ ಈ ಮನೆಗೆ ದುರ್ಗಾ ಕರ್ಕೊಂಡು ಬರೋ ತರ ಮಾಡಿದ್ದು ಅವರು. ಅವ್ರಿಗೇನಾದ್ರೂ ನಾನು ಸೋಲ್ತಿದ್ದೀನಿ ಅಂತ ವಿಷಯ ಗೊತ್ತಾದ್ರೆ
ಇಲ್ಲ ಇಲ್ಲ, ನಾನು ಒಬ್ಳೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಾಳೆನೆ ಅವ್ರನ್ನ ಮೀಟ್ ಮಾಡಬೇಕು. ನನಗೆ ಹೆಲ್ಪ್ ಮಾಡಿ ಅಂತ ಅವ್ರನ್ನ ಕರಿಬೇಕು. ನಾಳೆನೆ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಪಾರು? ಓ, ಸಾತಿ ಮೊದಲೇ ಮಂಡಿ ನೋವು ಬೆನ್ನು ನೋವು ಅಂತ ಹೇಳ್ತಾ ಇದ್ರು. ಅಂಥವ್ರು ಒಬ್ಬರೇ ಊರಿಗೆ ಹೋದ್ರಲ್ಲ ಅಂತ ನಿನಗೆ ಈ ರೀತಿ ಅನ್ನಿಸ್ತಾ ಇರ್ಬೋದು. ನಾನು ಅವ್ರ ಜೊತೆಗೆ ಹೋಗ್ಬೋದಾಗಿತ್ತು ಪಾರು, ಆದರೆ ಅವರೇ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಬಲವಂತವಾಗಿ ನಮ್ಮನ್ನು ಒಪ್ಸಿದ್ರಲ್ಲ. ಅಪ್ಪ ಇಲ್ಲದೆ ಇರೋದ್ರಿಂದ ಮನೆ ಖಾಲಿ ಅನ್ನಿಸ್ತಿದೆ. ಆದರೆ ಮನ್ಸು ಯಾಕೋ ಬಿಕೋ ಅನ್ನಿಸ್ತಿದೆ ಯಜಮಾನ್ರೆ. ಅರು, ಹೋಗಿ ಸಾವಿತ್ರಮ್ಮ ಫೋನ್ ಮಾಡ್ತಾ ಇದ್ದಾರೆ. ಸಾವಿತ್ರಮ್ಮ, ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ರಿ. ಮಗಳು ಯಾಕೋ ಮನ್ಸಿಗೆ ತುಂಬ ಆತಂಕ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ. ನೀವು ಸ್ವಲ್ಪ ಮಾತಾಡ್ತೀರಾ? ಸಮಾಧಾನ ಆಗ್ತಾಳೆ. ಪಾರ್ವತಿ, ಯಾಕೆ ಸಾವಿತ್ರಕ್ಕ ನಿನ್ನ ಧ್ವನಿಲಿ ಗಾಬರಿ ಇದೆ? ಮಗುಗೇನಾಯ್ತು? ಮಗುನ ನೀನೇನಾರು ಮನೆಗೆ ಕರ್ಕೊಂಡು ಹೋಗಿದ್ಯೇನಮ್ಮ? ಇಲ್ವಲ್ಲ, ನಾನು ಯಾವಾಗ ಮನೆಗೆ ಕರ್ಕೊಂಡು ಬಂದೆ? ಈಗೇನು ಹೇಳ್ತೀರಾ ರತ್ನವೇಣಿ ಅವರೇ? ನೋಡಿ, ಮಗು ಕಾಣ್ತಾ ಇಲ್ಲ ಅಂತ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಿದೆಯೋ ನಮಗೂ ಅಷ್ಟೇ ಟೆನ್ಷನ್ ಆಗ್ತಿದೆ. ಅದು ನಿಮ್ಗೆ ಹೇಗೆ ಮೊಮ್ಮಗುನೋ ನಮಗೂ ಹಾಗೆ ಮೊಮ್ಮಗು. ಪಾರ್ವತಿ ಬಗ್ಗೆ ಹೀಗೆಲ್ಲ ಅನುಮಾನದಿಂದ ಮಾತಾಡಬೇಡಿ, ಕೇಳಿಸ್ಕೊಳ್ಳೋಕೆ ಹಿಂಸೆ ಆಗತ್ತೆ. ಯಾಕೆ ಹೀಗೆ ಹೇಳ್ತಾ ಇದೆ ಸಾವಿತ್ರಕ್ಕ? ಮಗು ಅರ್ಸನ್ ಕೊಟ್ಟೆಲಿಲ್ವಾ? ಇಲ್ಲಮ್ಮ, ಜನನಿ ರೂಮಲ್ಲಿ ಇದ್ದಿದ್ ಮಗು ಸ್ವಲ್ಪ ಹೊತ್ತಿಂದ ಕಾಣಿಸ್ತಾ ಇಲ್ಲ ಕಣೆ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ ಸಾವಿತ್ರಕ್ಕ? ಮಗು ಎಲ್ಲಿಗೋಯ್ತು? ಅದಾಗದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನೀವುಗಳು ಯಾರು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಹೋಗು, ಮೊದಲು ಸರಿಯಾಗಿ ಹುಡುಕು. ಏನಾಯ್ತಂತೆ? ಜನನಿ ರೂಮಲ್ಲಿ ಇದ್ದ ಮಗು ಕಾಣ್ತಾ ಇಲ್ವಂತೆ ಯಜಮಾನ್ರೆ. ಮಗುನ? ಜಾನಿ ಪ್ರೀತಿ ಮಗುನ ಕಾಣಿಸ್ತಿಲ್ವಂತ? ಯಾವಾಗಿಂದ? ಈಗ ಸ್ವಲ್ಪ ಹೊತ್ತಿಂದ. ಅಲ್ಲಿರೋರ್ಗೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಮಗುನ್ ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಬನ್ನಿ ಯಜಮಾನ, ನಾವು ಅರ್ಸನ್ ಕೋಟೆಗೆ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗಳೇ, ಏನು ಯೋಚನೆ ಮಾಡ್ತಿದ್ದೇವ? ಚೌಡಳ್ಳಿಗೆ ಒಂದು ಕಿತಾಬ್ ಪಾನ್ ಮಾಡೋ. ಅಪ್ಪಯ್ಯ, ಇನ್ನೊಂದ್ಸಾರಿ ಯೋಚನೆ ಮಾಡೋದು ಒಳ್ಳೇದು ಅನ್ಸತ್ತೆ. ಅವನ್ ಕೋಪ ನಿಮಗ್ ಗೊತ್ತಲ್ಲ. ಅವಳ ಪಾಪ ಗೊತ್ತಿರೋದಿಲ್ಲನೆ ಹೇಳ್ತಾ ಇದ್ದೀನಿ. ಅವಳ ಪಾಪ ನಮ್ದು ಯಾರ ಕೈಯಿಂದನೂ ನಿಭಾಯಿಸೋಕೆ ಆಗಕ್ಕಿಲ್ಲ. ನಾನು ಹೇಳ್ದಂಗೆ ಮಾಡು. ಚೌಡಳಿಗೆ ಫೋನ್ ಮಾಡೋಕ್ ಮೊದಲು ಅಲ್ಲಿ ಏನಾಗ್ತಿದೆ ಅಂತ ಒಂದ್ಸಲಿ ಅಣ್ಣಯ್ಯಗೆ ಫೋನ್ ಮಾಡೋದು ಒಳ್ಳೇದು ಅನ್ಸತ್ತೆ. ನಾನು ಅಣ್ಣಯ್ಯಂಗೆ ಫೋನ್ ಮಾಡ್ತೀನಿ.
ಹೇಳ್ತಂಗವ ಹಲೋ ಅಣ್ಣಯ್ಯ, ಪುಟ್ಟಕ್ಕ ಹೇಗಿದ್ದಾರೆ? ಹೆಂಗವ್ರೆ ಅಂದ್ರೆ ಏನಂತ ಹೇಳ್ತಂಗವ? ಆಸ್ಪತ್ರೆಯಿಂದ ಈಗ ತಾನೇ ಮನೆಗೆ ಬಂದವ್ರೆ. ಪಾಪ ಅವನ್ ನೋಡ್ರೆ ಸಾನೆ ಬೇಸರ ಆಯ್ತದೆ. ಜೀವನ ಕಟ್ಕೊಟ್ಟಿದ್ ಮಿಸ್ಸು ಕಣ್ಮುಂದೆನೆ ಬೆಂಕಿ ಬಿದ್ದು ಸುಟ್ಟೋದ್ರೆ ಹೆಂಗಿರ್ತೈತೆ ಹೇಳು? ಅಣ್ಣಯ್ಯ, ಈ ಕೆಲಸ ಯಾರು ಮಾಡಿದ್ದು ಅಂತ ಗೊತ್ತಾಯ್ತಾ? ಈ ವಿಷಯ ನಾನು ಆಮೇಲೆ ಮಾತಾಡ್ತೀನಿ ತಂಗೆವ. ಸದ್ಯಕ್ಕೆ ನಾನು ಮನೆಗೆ ಬರೋಕೆ ಹಾಕಿಲ್ಲ, ಹೇಳ್ಬಿಡು. ಮನೆಗೆ ಬರಲ್ವಾ? ಅಲ್ಲಿ ನಿನ್ನ ಅವಶ್ಯಕತೆ ಅಷ್ಟೊಂದಿದೆಯಾ ಅಣ್ಣಯ್ಯ? ಅವಶ್ಯಕತೆ ಇಲ್ಲದೆ ಇರ್ಬೋದು ತಂಗೆವ, ಆದರೆ ಅನಿವಾರ್ಯತೆ ಐತೆ. ಅನಿವಾರ್ಯತೆನಾ? ನನ್ನ ಅವ್ವ ಕಾರಣ ಇಲ್ದಿರ ಏನು ಮಾಡೋಕ್ಕಿಲ್ಲ ಅಂತ ಅವ್ವ ಏನೇ ಹೇಳಿದ್ರು ಇಲ್ಲಿ ಗಂಟ ತಲೆ ಆಡಿಸ್ಕೊಂಡು ಪ್ರಶ್ನೆ ಮಾಡ್ತೀರ ಬಂದೆ ಅಂತ. ನನ್ನವ್ವ ಏನು ತೆಪ್ಪೆ ಮಾಡಿದಿರೋ ಪುಟ್ಟ ಒಂದು ಮನೆ ನಗು ಕಿತ್ಕೊಂಡವಳೆ ಅಂತೈತೆ. ಅವ್ವ ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ ತಂಗೆವ. ಆ ಮಾರ ಬಂದಾಗ ನಾನು ಅನ್ಕೊಂಡೆ ಹಿಂಗೇನೋ ಒಂದು ಹಾಗೆ ಆಗ್ತೈತೆ ಅಂತ. ನೋಡಿದ್ರೆ ಹಂಗೆ ಆಯ್ತು. ಸರ್ ತಂಗೆವ, ಆಮೇಲೆ ಮಾಡ್ತಾ ಇರು. ಹಲೋ ಅಣ್ಣಯ್ಯ, ಅಣ್ಣಯ್ಯ ಫೋನ್ ಕಟ್ ಮಾಡಿಬಿಟ್ಟ. ನಾನಾಡೋ ಮಾತೆಲ್ಲ ಇಲ್ಲಿಂದಲೇ ಬರೋದು. ಅವ್ವ ಹೇಳೋ ಒಂದೊಂದು ಮಾತನ್ನು ಇಲ್ಲಿಗೆ ತಕೊಳ್ಳೋದು. ಒಸಿ ಆ ಕಡೆ ಈ ಕಡೆಗಾದ್ರೂ ಇದು ನಿಂತೋಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೆಂಗಿದೆಯಾ ಪುಟ್ಟಕ್ಕ? ಯೋನು ತೊಂದರೆ ಇಲ್ಲ ಅಂತ ಡಾಕ್ಟ್ರು ಹೇಳೋರೆ ಅಲ್ವಾ? ಪುಟ್ಟಕ್ಕ, ಎಲ್ರಿಗೂ ಈ ಕೆಲಸವ ನಾನೇ ಮಾಡ್ಸಿವ್ನಿ ಅನ್ನೋದು ಮನ್ಸ್ನಾಗ ಇಳ್ದವಾಗೈತೆ. ಯಾರಿಗೂ ಅರ್ಥ ಮಾಡಿಸೋ ತಾಳ್ಮೆನೂ ನಂತವ ಇಲ್ಲ. ಅರ್ಥ ಮಾಡ್ಕೊಳ್ಳೋಳು ನೀನು ಒಬ್ಳೆ ಅಂತ ನಿಂತವ ಮಾತಾಡಕ್ ಬಂದೀವ್ನಿ. ನಿನ್ಗೂ ಈ ಕೆಲಸ ನಾನೇ ಮಾಡ್ಸಿವ್ನಿ ಅನ್ನಿಸ್ತೈತ? ಯೋಳು ಪುಟ್ಟಕ್ಕ, ಮಾತಾಡು. ನನ್ನವ್ವ ನಾನು ಬಿಟ್ಟೋದ್ಮ್ಯಾಕೆ ನನ್ನವ್ವ ನನಗೆ ಸಾಂತ್ವನ ಹೇಳ್ತಿದ್ದು ಈ ಮೆಸ್ಸೆಯ ನನ್ನ ಉಸಿರು. ನನ್ನ ಜೀವ ಈ ಮನೆಯಾಗಿರೋದಕ್ಕಿಂತಲೂ ಹೆಚ್ಚು ಮೆಸ್ನಾಗೆ ಇರ್ತಿತ್ತು. ಈ ಮೆಸ್ಸು ನನ್ನ ಗೌರವ ತಂದುಕೊಡ್ತು, ಊರಾಗ ಮರುವಾದೆ ಹೆಚ್ಚು ಮಾಡ್ತು. ಅಂತ ಮೆಸ್ನ ಸುಟ್ಟು ನನ್ನ ಕಣ್ಣು ಮುಂದೆನೆ ನನ್ನ ಮೆಸ್ಸು ಸುಟ್ಟು ಬೂದಿ ಹಾಕಾಯ್ತು. ಪುಟ್ಟಕ್ಕ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಈ ಕೆಲಸವ ನಾನು ಮಾಡಿಲ್ಲ, ನಾನು ಮಾಡಿಸೂ ಇಲ್ಲ. ನನ್ನ ಮನಸ್ಸಿಗೆ ಬೇಕಾಗಿರೋದು ಅದೇ ಅಮ್ಮೋರೆ. ನೀವು ಮಾಡಕ್ಕಿಲ್ಲ ನೀವು ಮಾಡ್ಸಕ್ಕಿಲ್ಲ ಅಂತ ಪದೇ ನನ್ನ ಮನಸ್ಸಿಗೆ ಹೇಳ್ಕೊಡ್ತಾ ಇವನಿ. ಆದರೆ ಅವತ್ತೊಂದು ದಿವಸ ನೀವು ಹೇಳಿದ್ರಲ್ಲ, ಆದ್ರೆ ನಾನು ಗೆಲ್ಲೋ ಆಟ ಆಡುವಾಗ ನೀವ್ ಯಾರು ಬೇಸ ಮಾಡ್ಕೋಕೂಡ್ದು. ಸುಮ್ಕೆ ಆಟ ನೋಡ್ಬೇಕು ಆಟ.
ಈಗ್ಲ ಹೇಳಿ ಪುಟ್ಟಕ್ಕ ಅವ ನನ್ನ ಕೋಪದಾಗ್ಯವನೋ ಕೆಪ್ ತಿಳ್ಕೋಬೇಡಿ ಅಂಬರೇ, ಕೆಪ್ ತಿಳ್ಕೋಬೇಡಿ. ನೀವು ಮಾಡಿಸಿಲ್ಲ ಅಂದ ಮ್ಯಾಕೆ ಬೆಂಕಿ ಬಿದ್ದ ಜಾಗದಾಗೆ ನಿಮ್ಮ ಹಾಳು ಏನು ಮಾಡ್ತಿದ್ದ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯ ಅತ್ತೆ, ಅತ್ತೆ ಒಂದು ನಿಮಿಷ. ಬದಲಾಗಿದ್ದಾಳೆ. ಹುಷಾರಿಲ್ಲದೆ ಇದ್ರೂ ಮಾಂಗಲ್ಯಕ್ಕೆ ಕುಂಕುಮ ಹಚ್ಚೋದನ್ನ ಮರೀಲಿಲ್ಲ. ಇಂಥ ಸಂಸ್ಕಾರ ರೂಢಿಯಾಗಬೇಕು ಅಂದರೆ ಅವ್ರ ಮನಸ್ಸಲ್ಲಿ ನಿಜವಾದ ಶ್ರದ್ಧೆ ಇರಬೇಕು. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಅತ್ತೆ, ನೀವು ನನಗೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನನಗೆ 10 ಪಟ್ಟು ಜಾಸ್ತಿ ಉತ್ಸಾಹ ಚೈತನ್ಯ ಕೊಡ್ತಾ ಇದೆ. ಅಂದಹಾಗೆ ನೀವ್ಯಾಕೆ ಸಪ್ಪಗಿದ್ದೀರಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ ಅತ್ತೆ. ನೋಡು ಹುಡುಗಿ, ಇಷ್ಟು ದಿವಸ ಈ ಮನೇಲಿ ಏನು ನಡೀತೋ ಅದೆಲ್ಲ ನಡೆದು ಹೋಗಿದೆ. ಈಗ ಈ ಮನೆಯಲ್ಲಿ ಎಲ್ಲ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ಈ ಮನೇಲಿ ಯಾವ ಸಮಸ್ಯೆನೂ ಆಗಬಾರ್ದು. ಅಂದರೆ ಇವಾಗ ನನ್ನ ಮಾತು ಇನ್ನೂ ಮುಗ್ದಿಲ್ಲ ಹುಡುಗಿ. ಮೊದಲು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊ. ಸರಿ ಅತ್ತೆ. ನಿನಗೆ ನಾನು ಈ ಮಾತು ಹೇಳಿದ್ರೆ ನಿನಗೆ ನೋವಾಗಬಹುದು. ಆದರೆ ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂದರೆ ಕೆಲವೊಂದು ನೋವುಗಳನ್ನು ನುಂಗಬೇಕಾಗತ್ತೆ. ಅತ್ತೆ, ನೀವು ಯಾವ ವಿಷಯ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದರೆ ನಾನು ಏನು ಮಾಡೋದಕ್ಕೆ ಬೇಕಾದರೂ ಸಿದ್ಧ ಇದ್ದೀನಿ. ಸರಿ, ಹಾಗಾದರೆ ನಿಮ್ಮ ಅಕ್ಕ ದಿವ್ಯಾ ಈ ಮನೆಗೆ ಯಾವತ್ತೂ ಕಾಲಿಡ್ಕೂಡ್ದು. ಅವಳು ನಮ್ಮ ಮನೆ ಒಳಗೆ ಕಾಲು ಹಿಡ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕತ್ತೆ? ಅವಳೇನು ಮಾಡಿದ್ಲು? ಯಾಕೆ ಏನು ಅಂತ ಕೇಳಬೇಡ. ಈ ಮನೆಗೆ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನೋದನ್ನು ಯೋಚನೆ ಮಾಡೇನೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೊಸ ಸಮಸ್ಯೆಗಳು ಹುಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರಿ ಸರಿ ಅತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇದು ನಾನು ನಿನಗೆ ಕೊಡ್ತಾ ಇರೋ ಜವಾಬ್ದಾರಿ. ಯಾವತ್ತೂ ನಿಮ್ಮಕ್ಕ ದಿವ್ಯಾ ಕೋಟೆ ಮನೆ ಒಳಗಡೆ ಕಾಲಿಡಕೂಡ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೂ ನಿಂತಲ್ಲೇ ಕಣ್ ಮುಂದೆ ಸ್ವರ್ಗ ಪಾಸ್ ಆಗೋ ಹಾಗೆ ಮಾಡ್ಬಿಟ್ಟೆ ಸೂರಿ ನೀನು. ಹೆಂಗಿತ್ತು? 5 ಡೋಸ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಹೌದಪ್ಪ, ನೀನೇನ್ ಬಿಡೋ ಆಕ್ಟಿಂಗ್ ಅಲ್ಲಿ ಮುಖ್ಯಮಂತ್ರಿ. ಆದ್ರೆ ನಮ್ ಗುಂಡಿಗೆ ತಡಿಬೇಕಲ್ಲ. ಇನ್ನೊಂದ್ 2 ಮಾತು ಎಕ್ಸ್ಟ್ರಾ ಆಡಿದ್ರು ನಾನೇ ತಗೊಂಡ್ಬರ್ತಿದ್ದೆ ನಿನ್ನ. ಅಯ್ಯೋ ಪುಕ್ಲ, ಅಡುಗೆನಲ್ಲಿ ಮಸಾಲೆ ಜಾಸ್ತಿ ಇದ್ರೆ ಘಾಟು, ಮಾತಿನಲ್ಲಿ ತಮಾಷೆ ಜಾಸ್ತಿ ಇದ್ರೆ ಟೇಸ್ಟು. ಹೌದು, ತಮಾಷೆ ಹೋಗಿ ಅಮಾಸೆ ಆಗಿರೋದು. ಅಲ್ಲ, ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಕಣ. ನಮ್ಮ ರಾಮ ಇತ್ತೀಚೆಗೆ ನಾಟಕ ಕಲ್ತಿದ್ದಾನಲ್ವಾ?
ಹೌದೌದು. ಮೆಸೇಜು ಯಾರ್ದು? ರಾಮ್ದು. ಆದಷ್ಟು ಬೇಗ ನನ್ನ ಕರ್ಸೋ. ಆಕ್ಟಿಂಗ್ ಮಾಡ್ತಾನೋ ಬಿಡ್ತಾನೋ, ನನ್ನ ಮೇಲೆ ಮಾತ್ರ ಸರಿಯಾಗಿ ಸವಾರಿ ಮಾಡ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಕಾಫಿ. ಥ್ಯಾಂಕ್ ಯು. ಓಕೆ ಸರ್. ಗಣೇಶ್, ಒಂದು ನಿಮಿಷ ಬನ್ನಿ ಇಲ್ಲಿ. ಸರ್, ಏನಾಗಬೇಕಾಗಿತ್ತು? ರಾಮ್ ಹತ್ರ ಹೋಗಿ ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳಪ್ಪ. ರಾಮ್ ಹತ್ರ ಹೋಗಿ ಬಾಸ್ ಕರಿತಿದ್ದಾರೆ ಅಂತ ಹೇಳು. ಓಕೆ ಸರ್. ಬಾಯ್, ರಾಮ್ ಹತ್ರ ಹೋದ್ಮೇಲೆ ಮೆತ್ತಿಗೆ ಮಾತಾಡಪ್ಪ. ಓಕೆ, ಇನ್ನೊಂದ್ಸತಿ ಹೇಳ. ಓಕೆ ಹೋಗೋ. ಸರ್, ಬಾಸ್ ನಿಮ್ಮನ್ನ ಕ್ಯಾಬಿನಿಗೆ ಕರಿತಿದ್ದಾರೆ. ಬಂದ. ಅಶೋಕ, ಮಾತಾಡೋದು ಬಹಳದಿದೆ, ಕೂತ್ಕೊಳ್ಳೋ. ಎಸ್ ಬಾಸ್. ಗೋಪಾಲ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡು. ಪೆಂಡಿಂಗ್ ಫೈಲ್ಸ್ ಏನಾದರೂ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಓಕೆ ಬಾಸ್. ಈ ಸಲ ಅವರು ಹೊಸ ಡಿಸೈನ್ದು ಟಿಫನ್ ಬಾಕ್ಸ್ ತಯಾರು ಮಾಡಿದ್ದಾರೆ. ಟಿಫನ್ ಬಾಕ್ಸ್? Yes. ವೆರಿ ಗುಡ್. ತಾತ, ದಿಸ್ ಇಸ್ ಟೂ ಮಚ್. ಎಲ್ರ ಎದುರುಗಡೆ ತಮಾಷೆ ಮಾಡ್ತಾ ಇದ್ದೀರಾ? ಇದು ನಿಮ್ ಜೋಕ್ ಅನಿಸ್ತಿದ್ಯಾ? ನಾನ್ ತಮಾಷೆ ಮಾಡ್ತಿಲ್ಲಪ್ಪ, ಸೀರಿಯಸ್ ಆಗಿ ಬೈತಿರೋದು. ತಾತ, ಇದು ಆಫೀಸ್, ಇಷ್ಟ ಬಂದಂಗ ಆಡೋದಲ್ಲ. ಮೈ ಆಫೀಸ್, ಮೈ ರೋಲ್ಸ್. ಸೂರಿ, ಇಂಜಿನ್ ಗರಂ ಆಗಿದೆ, ಕೂಲ್ ಮಾಡಬೇಕು. ಏ ರಾಮ, ಕೇಳಿಸ್ಕೊಳ್ಳೋ ಇಲ್ಲಿ. ನೀನು ಅಡ್ವಾನ್ಸ್ ಸ್ಯಾಲ್ರಿ ಕೊಡಿಸ್ಬೇಕಾಗಿರೋದು ಆಕೆಗೆ ತಾನೆ? ಹೌದು. ಎಷ್ಟು ಹಣ ಬೇಕೋ ಅಷ್ಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊ. ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ತಾತ, ಐ ಸೀರಿಯಸ್? ಮನುಷ್ಯನ ಪ್ರಾಮಾಣಿಕತನ ಮನಸ್ಸಿನಲ್ಲಿ ದಾಖಲಾದ ಮೇಲೆ ಯಾವ ಡಾಕ್ಯುಮೆಂಟ್ಸ್ಗೂ ಅರ್ಥ ಇಲ್ಲ ಕಣೋ. ಆ ಹುಡುಗಿ ಒಂದು ಹಳೆ ಟಿಫನ್ ಬಾಕ್ಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದಾಳೆ ಅಂತ ಅಂದಮೇಲೆ ಅವಳ ಮನಸ್ಸು ಎಂಥದ್ದು ಅಂತ ಗೊತ್ತಾಗೋದಿಲ್ವಾ? ನಾವು ಇವಾಗ ಕೊಡ್ತಾ ಇರೋ ಹಣದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಪೋಲಾಗೋದಿಲ್ಲ. ಅಶೋಕ, ಆದಷ್ಟು ಬೇಗ ಬಿಡುಗಡೆ ಮಾಡಿ. ಎಸ್ ಬಾಸ್. ತಾತ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಕೆಗೆ ಅಡ್ವಾನ್ಸ್ ಸ್ಯಾಂಕ್ಷನ್ ಆಗಿದ್ದಕ್ಕೆ ನೀನು ಇಷ್ಟೊಂದು ಖುಷಿ ಪಡ್ತಿದ್ಯಾ ಅಂದ್ರೆ ಈ ನಂಟಲ್ಲಿ ಏನೋ ಸ್ಪೆಷಾಲಿಟಿ ಇದೆ. ಬ್ರಹ್ಮ ಗೀಚಿದ ನಂಟು ಒಮ್ಮೊಮ್ಮೆ ಬ್ರಹ್ಮಗಂಟ ಆದ್ರೂ ಆಗ್ಬೋದು. ಯೋಚನೆ ಮಾಡಪ್ಪ. ಸೂರಿ, ನಾನು ಇದೇ ತರ ಯೋಚನೆ ಮಾಡ್ತಿದ್ದೆ. ಸೇಮ್ ಪಿಂಗ್. ನಿಮ್ ನಾಟಕದ ಪ್ರಾಕ್ಟೀಸ್ ನ ಮುಂದುವರಿಸಿ, ನಂಗೆ ಕೆಲಸ ಇದೆ, ಲೇಟ್ ಆಯ್ತು. ಅಶೋಕ, ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡೋಕೆ. ಓಕೆ ಬಾಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಏನು? ಕ್ಯಾಂಡಲ್ ಲೈಟ್ ಇನ್ನ ಅಂದ್ರೆ ಸುತ್ತಲೂ ಕ್ಯಾಂಡಲ್ಸ್, ಮಧ್ಯದಲ್ಲಿ ಡಿನ್ನರ್. ಅದೇ ಕ್ಯಾಂಡಲ್ ಲೈಟ್ ಡಿನ್ನರ್. ಚೆನ್ನಾಗಿದೆ. ಪಾನಿಪುರಿ. ನಿನಗೇನಿಷ್ಟ ಅಂತ ಗೊತ್ತಾಗ್ದೆ ನನ್ನಿಷ್ಟನೇ ನಿನ್ನಿಷ್ಟ ಅನ್ಕೊಂಡೆ, ಅದಕ್ಕೆ ಪಾನಿಪುರಿ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. ಯಾಕ್ರಿ? ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ನಿಜ ಹೇಳ್ಬೇಕಂದ್ರೆ ಈ ಥ್ಯಾಂಕ್ಸ್ ಯಾವತ್ತೂ ಹೇಳಬೇಕಿತ್ತು, ಆದರೆ ಹೇಳೋ ಅವಕಾಶ ಸಮಯ ಎರಡೂ ಬರಲಿಲ್ಲ.
ಆದ್ರೆ ನಾವ್ ಥ್ಯಾಂಕ್ಸ್ ಯಾಕೆ ಹೇಳ್ಕೋಬೇಕು? ಇದನ್ ನೋಡಿ, ನೀವು ನನ್ ಕುತ್ತಿಗೆ ಕಟ್ಟಿದ್ದು. ಇದ್ ಕೇವಲ ಒಂದ್ ದಾರ ಅಲ್ಲ. ನಾನು ನಿನ್ ಜೊತೆಗೆ ಇರ್ತೀನಿ, ಕಡೆ ತನಕ ದೂರ ಆಗಲ್ಲ ಅಂತ ನೀವು ನನಗ್ ಪ್ರಮಾಣ ಮಾಡಿ ಕಟ್ಟಿರೋದಿದು. ಎಲ್ರೂ ಏನ್ ಅನ್ಕೋತಾರೆ ಗೊತ್ತಾ? ಈ ತಾಳಿಯಿಂದ ಇಬ್ರು ಮನುಷ್ಯರು ಒಂದಾಗ್ತಾರೆ ಅಂತ. ಆದ್ರೆ ನನಗ್ ಮಾತ್ರ 2 ಮನ್ಸು ಒಂದಾದಾಗ ಅನ್ಸುತ್ತೆ. ಒಂದಾಗಿರೋ 2 ಮನ್ಸಿನ ಮಧ್ಯ ಈ ಥ್ಯಾಂಕ್ ಯು, ಸಾರಿ ಇರುತ್ತೆ ಅಂತ ನಾನ್ ಅಂದ್ಕೊಂಡಿಲ್ಲ. ನನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ. ನನ್ನ ತಂದೆ ತಾಯಿಗೆ ಇಲ್ಲ ಅಂತ ಹೇಳಕ್ಕಾಗ್ದೆ ನಿನ್ನ ಕುತ್ತಿಗೆ ಕಟ್ಟಿದ ತಾಳಿ ಅದು. ನಾವೆಲ್ಲ ಅದನ್ನ ಒಂದು ಮಾಮೂಲಿ ತಾಳಿಯಾಗಿ ನೋಡಿದ್ವಿ, ಆದ್ರೆ ನೀನು ಅದಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದ್ಯಾ. ಈ ತಾಳಿ ನನ್ ಕುತ್ತಿಗೆಲಿದ್ದು ನನ್ ಗುಂಡ್ಗೆ ತಾಕ್ತಿದ್ರೆ ನನ್ಗೇನ್ ಅನ್ಸತ್ ಗೊತ್ತಾ? ನೀವೇ ನನ್ ಹೃದಯದ ಬಡಿತ ಆಗಿ ನನ್ನ ಬದುಕಿಸ್ತಿರೋದು ಅನ್ಸುತ್ತೆ. ನಾನ್ ತುಂಬಾ ಮಾತಾಡದ್ನಾ? ನೀವೇನೋ ಸರ್ಪ್ರೈಸ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ರೆ ನಾನು ಆಗ್ಲಿಂದ ಏನೇನೋ ಮಾತಾಡ್ತಿದ್ದೀನಲ್ವಾ? ನೋ, ಆ ಥರ ಏನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ದಯವಿಟ್ಟು ನಾನು ಕೆಟ್ಟನಾಗೋಕ್ಕೂ ಮುಂಚೆಲಿಂದ ಹೊರಟೋಗಿ. ಯಾಕೆಂದ್ರೆ ಎಲ್ಲರಿಗಿಂತ ಜಾಸ್ತಿ ನನಗೆ ನಿಮ್ಮ ಮೇಲೇನೆ ಕೋಪ. ಗೊತ್ತು, ನಾನು ನಿನ್ನ ಕೋಪ ಕಮ್ಮಿ ಮಾಡೋದಕ್ಕೆ ಬಂದಿಲ್ಲ. ನಿನ್ನ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ನಿನ್ನ ಕೋಪಕ್ಕೂ ಒಂದು ಅರ್ಥ ಇರ್ಬೋದು. ಇರ್ಬೋದು ಅಲ್ಲ, ಅರ್ಥ ಇದ್ದೇ ಇದೆ. ಈ ವಿಷಯದಲ್ಲಿ ನಿಮ್ಮಿಬ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನೋಡಿ, ನಾನು ಜಗಳ ಆಡಿ ಸೀನ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಹೊರಟೋಗಿ. ಹೋಗ್ತೇನೆ, ಆದರೆ ಅದಕ್ಕೂ ಮೊದಲು ನನಗೊಂದು 5 ನಿಮಿಷ ಟೈಮ್ ಕೊಡು. ನಿನ್ನ ಮನಸ್ಸನ್ನು ಬದಲಾಯಿಸೋದಕ್ಕಾಗಲಿ ಅಥವಾ 2 ದಿನದಲ್ಲಿ ನಡೆದಿದ್ದನ್ನು ಸಮರ್ಥನೆ ಮಾಡೋದಕ್ಕಾಗಲಿ ನಾನು ಬಂದಿಲ್ಲ. ಇವೆಲ್ಲ ನಡೆಯೋಕ್ಕೆ ಮುಂಚೆ ನಮ್ಮಿಬ್ಬರ ಸಂಬಂಧ ಚೆನ್ನಾಗೇ ಇತ್ತು ಅಲ್ವಾ? ಆ ವಿಶ್ವಾಸದಲ್ಲಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ, ಅದನ್ನು ಕೇಳು ಪ್ಲೀಸ್. ನೋಡು, ನೀನು ನನಗೆ ರೆಸ್ಪೆಕ್ಟ್ ಕೊಡೋದು ಬೇಕು ಅಂತ ಇಲ್ಲ. ನಾನು ಇಲ್ಲಿಗೆ ಬಂದಾಗ ನೀನು ನನಗೆ ಅವಮಾನ ಮಾಡಿದ್ರೆ ನನಗೇನು ಅಂದ್ಕೊಳ್ಳಲ್ಲ. ನಿನಗೆ ಅದೇ ಸಮಾಧಾನ ಕೊಡುತ್ತೆ ಅಂದರೆ ಹಾಗೆ ಮಾಡು. ಆದರೆ ನಿಮ್ಮಮ್ಮನ ಮನಸ್ಸಿಗೆ ನೋವು ಕೊಡಬೇಡ. ನೀನು ಅವ್ರ ಜೊತೆ ಕಠೋರವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಚೆನ್ನಾಗಿದೆ, ನಿಮಗೆ ಅವಮಾನ ಆದ್ರೂ ಪರವಾಗಿಲ್ಲ, ಅವ್ರ ಜೊತೆ ಕಠೋರವಾಗಿ ಮಾತಾಡಬಾರ್ದು. ಅಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಅವರೇ ದೊಡ್ಡವರಾಗೋದ್ರಲ್ಲ. ಒಳ್ಳೆತನ ಗೆಲ್ಲುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಸೆಲ್ಫ್ ರೆಸ್ಪೆಕ್ಟ್ ಬಿಡೋದು ನನಗೆ ದೊಡ್ಡದು ಅನ್ಸಲ್ಲ ಸಮರ್ಥ. ನೋಡು, ಈ ಮದುವೆ ನಿಮ್ಮ ಅಮ್ಮನ ಆಯ್ಕೆ ಆಗಿರಲಿಲ್ಲ, ಅವ್ರಿಗಿದು ಇಷ್ಟನೂ ಇರಲಿಲ್ಲ. ಮದುವೆ ಆಗುವಾಗಲಿ ಆದಮೇಲಾಗಲಿ ಅವರ ದಾರಿ ಸುಲಭವಾಗಿರಲಿಲ್ಲ. ನಮ್ಮನೇಲಿ ಅವರನ್ನು ಖುಷಿಯಾಗಿ ಬರಮಾಡ್ಕೊಂಡ್ರು ಅಂದ್ಕೊಂಡ್ಯಾ? ನನ್ನ ಮಕ್ಕಳ ಬಗ್ಗೆ ನಿನಗೆ ಗೊತ್ತು, ಅವರು ನನ್ನ ಮಾತು ಕೇಳಲ್ಲ. ಆದರೆ ನೀನು ಕೊನೆ ಪಕ್ಷ ಇಷ್ಟೊತ್ತಾದರೂ ನಿಂತ್ಕೊಂಡು ಕೇಳುವಷ್ಟು ಸೌಜನ್ಯನಾದರೂ ಇಟ್ಕೊಂಡಿದ್ಯಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ತಪ್ಪು ಮಾಡದಿರೋ ಒಬ್ಬ ವ್ಯಕ್ತಿಗೆ ನೋವು ಕೊಡೋದು ತಪ್ಪು. ಅವರಿಗೆ ಹರ್ಟ್ ಆಗೋ ಥರ ಮಾತಾಡಬೇಡ. ನೋಡಿ, ನಿಮಗೆ ನನ್ನ ಮನಸ್ಸಿನ ಸಂಕಟ ಅರ್ಥ ಆಗಲ್ಲ,
ಅಮ್ಮ ಈ ವಯಸ್ಸಲ್ಲಿ ಯಾರನ್ನೋ ಮದುವೆ ಆಗಿರೋದ್ರಿಂದ ನಾವೆಲ್ಲ ಎಷ್ಟು ಅವಮಾನ ಎದುರಿಸ್ತಾ ಇದೀವಿ ಅಂತ ಅವ್ರಿಗೆ ಯೋಚನೆ ಇರಬೇಕಿತ್ತಾನೆ. ಹೇಳಿದ್ನಲ್ಲ ಸಮರ್ಥ್, ಶಿ ಈಸ್ ಇನ್ನೋಸೆಂಟ್. ದಯವಿಟ್ಟು ಅವಳನ್ನ ಮತ್ತೆ ಸಮರ್ಥನೆ ಮಾಡ್ಕೊಂಡು ಬರಬೇಡಿ. ಇಷ್ಟು ದೊಡ್ಡ ನಿರ್ಧಾರ ತಗೋಬೇಕಾದ್ರೆ ಹೆತ್ತು ಮಗನ ಒಂದು ಮಾತು ಕೇಳದೇ ಇರೋಷ್ಟು ಇನ್ನೋಸೆಂಟ್ ಅಂತ ನಾನು ನಂಬಲ್ಲ. ಬಿರುಗಾಳಿ ಎಪ್ಸಿ ಸಮುದ್ರದ ಹತ್ರ ಶಾಂತವಾಗಿರು ಅಂತಂದ್ರೆ ಅದು ಮೂರ್ಖತನ ಆಗುತ್ತೆ. ಈ ವಿಷಯದಲ್ಲಿ ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀವ್ ಹೇಳೋದರ ಅವ್ರ ಜೊತೆ ಮೃದುವಾಗಿ ಮಾತಾಡೋದು ನನ್ನಿಂದ ಸಾಧ್ಯ ಇಲ್ಲ. ಅವಳ ಜೊತೆ ಯಾರಿರ್ತಾರೆ? ಯಾರು ಅವಳಿಗೆ ದಿಕ್ಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.